ಬಂಧುಗಳೇ ಎಲ್ರಿಗೂ ನಮಸ್ತೆ. ನಾನು ವರ್ಷದ ನೀವು ನೋಡ್ತಾ ಇದ್ದೀರಿ ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಬಂಧುಗಳು, ಇತ್ತೀಚಿನ ದಿನಗಳಲ್ಲಿ 6 ತಿಂಗಳಿಂದ 2 ವರ್ಷದೊಳಗಿರುವಂಥ ಕರುಗಳ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂದಹಾಗೆ ಅತಿ ಹೆಚ್ಚು ಸಾವು ಕಂಡು ಬರ್ತಾ ಇರೋಂಥದ್ದು ಕರುಗಳಲ್ಲಾದರೂ ಕೂಡ ದೊಡ್ಡ ಹೈನುಗಳಲ್ಲಿ, ದೊಡ್ಡ ಹಸುಗಳಲ್ಲಿ ಏನು ಮೆಲ್ಕ್ ಹಾಕುವಂಥ ಜೀವಿಗಳೇನಿದ್ದಾವೆ ಆ ಜೀವಿಗಳಿಗೂ ಕೂಡ ಈ ಸಾವಿನ ಒಂದು ಬರ ತಟ್ಟಿದೆ ಅನ್ನುವಂತ ಹೇಳಿದ್ರೆ ತಪ್ಪಾಗಲಾರ್ದು. ಕಾರಣ, ಒಂದು ಸೂಕ್ಷ್ಮ ಜೀವಿ ನಮ್ಮಲ್ಲಿರ್ತಕ್ಕಂತಹ ಕರುಗಳ ಜೀವವನ್ನು ತೆಗಿತಾ ಇದೆ. ಈ ಕಾಯಿಲೆ ಹೆಸರೇ ಬ್ಲ್ಯಾಕ್ ಲೆಗ್ ಅಂತೀವಿ, ನಾವು ಚಪ್ಪೆ ಬೇನೆ ಅಂತಲೂ ನಾವು ಕರಿತೀವಿ. ಈ ಹಸುಗಳಲ್ಲಿ, ಕರುಗಳಲ್ಲಿ ಕಂಡುಬರ್ತಕ್ಕಂಥದ್ದು ಮಳೆಗಾಲದಲ್ಲೇ ಹೆಚ್ಚು. ಆದರೆ ನಾವ್ಯಾರೂ ಕೂಡ ಇದನ್ನು ಗಮನಿಸ್ತಾ ಇಲ್ಲ. ಹಸು ಖರೀದಿ ಸಂದರ್ಭದಲ್ಲಿ ಹೋಗಿಬಿಟ್ಟು ಇಂತಹ ಹಸುಗಳನ್ನು ನಾವು ಗಮನಿಸದೆ, ಕಾಯಿಲೆ ಲಕ್ಷಣಗಳನ್ನು ನೋಡ್ದೇ ಮನೆಗೆ ತಂದುಬಿಡ್ತೀವಿ. 3 ರಿಂದ 5 ದಿವಸದ ಒಳಗೆ ಆ ಕರು ಆಗಲಿ, ಆ ಹಸು ಆಗಲಿ ಸಾವನ್ನಪ್ತಾ ಇದೆ. ಅತಿ ಹೆಚ್ಚು ಸಂಖ್ಯೆ ಮಳೆಗಾಲದಲ್ಲಿ ಕಂಡು ಬರ್ತಾ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಕಲುಷಿತ ನೀರು, ಅಲ್ಲಿರ್ತಕ್ಕಂತಹ ಇತರೆ ಸೂಕ್ಷ್ಮಜೀವಿ, ಅದೊಂದು ಸೂಕ್ಷ್ಮಜೀವಿ ವರ್ಷಾನುಗಟ್ಟಲೆ ಮಣ್ಣಲ್ಲೇ ಇದ್ದು ಆಹಾರದಲ್ಲಿ, ಕಲುಷಿತ ನೀರಿನಲ್ಲಿ, ಕೆಸರು ಅಥವಾ ಕೊಳಚೆ ಪ್ರದೇಶದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡದೇ ಇದ್ದಲ್ಲಿ, ಅಸ್ವಚ್ಛತೆಯಿಂದ ಕೂಡಿದ ಸ್ಥಳವಾಗಿದ್ದಲ್ಲಿ ಅಲ್ಲಿ ಹಸು ನಾವು ಕಟ್ತಾ ಇದ್ದೀವಿ, ಎಮ್ಮೆ ನಾವು ಕಟ್ತಾ ಇದ್ದೀವಿ, ಅಥವಾ ಯಾವುದೋ ಒಂದು ರಾಸನ್ನು ಕಟ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಕಾಯಿಲೆ ಆಟೋಮೆಟಿಕ್ಲಿ ಆ ಹಸುಗಳಿಗೆ, ಆ ಕರುಗಳಿಗೆ ಬರ್ತಾ ಇದೆ. ಅತಿ ಹೆಚ್ಚು ಬರ್ತಾ ಇರುವಂಥದ್ದು ಕರುಗಳಿಗೆ ಅನ್ನುವಂಥದ್ದು ನಿಮ್ಗೆ ನೆನಪಿರಬೇಕು. ಮಳೆಗಾಲದಲ್ಲಿ ಯಾಕೆ ಅಂತ ಹೇಳಿದರೆ, ನಾನು ಮೊದಲೇ ಹೇಳಿದಂಗೆ ಇಲ್ಲಿ ಶೀತದ ವಾತಾವರಣ, ಸೂಕ್ಷ್ಮ ಜೀವಿಗಳು ಹುಟ್ಟಿಕೊಳ್ಳುವಂಥ ಸಂದರ್ಭ, ಸ್ಥಳದ ಅಸ್ವಚ್ಛತೆ ಇವೆಲ್ಲದಕ್ಕೆ ಕಾರಣ ಆಗ್ತಾ ಹೋಗ್ತದೆ. ನಿಮ್ಮ ಹಸುವಿನ ಬೆನ್ನಿನ ಭಾಗ ಊದ್ಕೊಂಡಿದೆ ಅಥವಾ ತೊಡೆ ಭಾಗ ಊದ್ಕೊಂಡಿದೆ, ತುಂಬಾ ಹಸುವಿನ ಮೂಗಲ್ಲಿ ಬ್ಲಡ್ ಬರ್ತಾ ಇದೆ, ಬಾಯಲ್ಲಿ ಬ್ಲಡ್ ಬರ್ತಾ ಇದೆ, ಅಥವಾ ಆ ಸಗಣಿಯನ್ನು ನೀವು ನೋಡಿದಾಗ ಅದರಲ್ಲಿ ಬ್ಲಡ್ ಇದೆ, ಗುದದ್ವಾರದ ಮುಖಾಂತರ ಬ್ಲಡ್ ಬರ್ತಾ ಇದೆ ಅಂತ ಹೇಳಿದರೆ ಈ ಕಾಯಿಲೆ ಲಕ್ಷಣ. ಕನಿಷ್ಠ 106, 107 ಡಿಗ್ರಿ ಪ್ಯಾರಾಹೀಟಷ್ಟು ಬೆಚ್ಚಗಾಗುತ್ತೆ, ಜ್ವರ ಬರುತ್ತೆ ಆ ಕರುಗೆ, ಆ ಹಸುಗೆ. ನಾವು ಅದು ಗಮನಿಸೋದಿಲ್ಲ. ಕೆಲವೊಂದು ಸತಿ ಆ ಸಂಕೇತಗಳನ್ನು ನಮಗೆ ತೋರಿಸ್ತೇನೆ ಹಸು ಅಥವಾ ಆ ಕರು ಡೆತ್ತಾಗ್ಬಿಡುತ್ತೆ, ತೀರು ಹೋಗ್ಬಿಡುತ್ತೆ. ಇದೇ ಚಪ್ಪೆ ಬೇನೆಗೆ ಕಾರಣ. ಅಲ್ಲಿ ಬಾವು ಬಂದಂತಹ ಸ್ಥಳ ಏನಿದೆ, ಮಾಂಸಖಂಡಗಳು ಊದ್ಕೊಳ್ಳುತ್ತೆ, ಗಾಳಿ ತುಂಬಿದಂತಾಗುತ್ತೆ. ನಾವು ಅದನ್ನು ಮುಟ್ಟಿ ನೋಡಿದಾಗ, ಪ್ರೆಸ್ ಮಾಡಿ ನೋಡಿದಾಗ ಕರ್ ಅನ್ನುವಂಥ ಒಂದು ಶಬ್ದ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಎಕ್ಸಾಂಪಲ್ಲು, ನಾವು ನೀರಿನ ಒಂದು ಕವರಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಶೇಕ್ ಮಾಡಿದಾಗ ಅದನ್ನು ಹೇಗೆ ಸೌಂಡ್ ಬರುತ್ತೋ ಅದೇ ಥರ ಇದರಲ್ಲಿ ಶಬ್ದ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಒಡೆದಾಗ ಕೆಟ್ಟ ಹುಳಿ ರೀತಿಯ ವಾಸನೆ ಇರುವಂತಹ ಒಂದು ದುರ್ಗಂಧ ಆಗಿರ್ಬೋದು, ಅಥವಾ ಕೊಳೆತ ಬೆಣ್ಣೆ ಅಂತಹ ಒಂದು ಅಂಶ ದ್ರಾವ ಏನಿದೆ ಬಂದ್ಬಿಡುತ್ತೆ. ಇದು ಚಪ್ಪೆ ರೋಗದ ಮೂಲ ಲಕ್ಷಣ ಸ್ನೇಹಿತರೆ. ನಮ್ಮ ಹಸುಗಳಿಗೆ ಈ ಥರ ಸಂಕೇತಗಳೇನಾದರೂ ಕಂಡು ಬರ್ತಾ ಇದೆ ಅಂದರೆ ದಯವಿಟ್ಟು ನಾವು ವೈದ್ಯರನ್ನು ಸಂಪರ್ಕಿಸ್ಕೋದು ಸೂಕ್ತ. ನಾವೇ ಟ್ರೀಟ್ಮೆಂಟ್ ಮಾಡ್ತೀವಿ, ನಾವೇ ಇದನ್ನು ಹಸುವನ್ನು ಉಳಿಸ್ಕೋತೀವಿ ಅಂತ ಹೇಳಿದ್ರೆ ಅದು ನಿಮ್ಗೆ ತಪ್ಪಾಗುತ್ತೆ. ನಾವು ಕರುಗಳಲ್ಲಿ ಈ ಥರ ಕಂಡಾಗ ಅತಿ ಹೆಚ್ಚು 6 ತಿಂಗಳಿಂದ 2 ವರ್ಷದ ಕರುಗಳಲ್ಲಿ ಕಂಡು ಬರುತ್ತೆ ಅಂತ ನಾನು ಹೇಳಿದ್ದೀನಿ. ಹಸುಗಳಲ್ಲಿ ಕಂಡು ಬಂದಾಗ ಅವು ಕೂಡ ಕಾಯಿಲೆಯಲ್ಲಿ ನರಳಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಂತ ಹೇಳಿದ್ರೆ ಅದಕ್ಕೆ ನಡಿಲಿಕ್ಕೆ ಆಗೋದಿಲ್ಲ, ಕುಂಟೋದು, ಅಥವಾ ಅದರ ಮಂಡಿ ಭಾಗದಲ್ಲಿ ಫುಲ್ಲು ಹೆವಿಯಾಗಿ ನೀರು ತುಂಬ್ಕೊಳ್ಳೋದು, ತೊಡೆ ಭಾಗದಲ್ಲಿ ತುಂಬಾ ನೀರು ತುಂಬ್ಕೊಳ್ಳುವಂಥದ್ದನ್ನು ನಾವು ಕಾಣ್ತೀವಿ. ಹಾಲು ಕೊಡೋದಿಲ್ಲ, ಹಸು ಮೇವು ತಿನ್ನೋದಿಲ್ಲ, ಜ್ವರ ಅತಿಯಾರ ಆಗಿರುತ್ತೆ. ನಾವೊಂದಿಷ್ಟು ನೆಗ್ಲೆಕ್ಟ್ ಮಾಡಿದ್ರೆ ಅಂದರೆ ಹಸು ತೀರು ಹೋಗುತ್ತೆ ಅಂತ ನಾನು ಹೇಳಿದೆ. ಇದಕ್ಕೆ ಚಿಕಿತ್ಸೆ ನಮ್ಮ ಮನೆಯಲ್ಲಿಲ್ಲ ಬಂಧುಗಳೇ. ದಯವಿಟ್ಟು ನಾವು ಸಮೀಪದ ಪಶು ವೈದ್ಯರನ್ನು ನಾವು ಕಾಣಬೇಕಾಗ್ತದೆ. ಅದಕ್ಕೆ ವ್ಯಾಕ್ಸಿನ್ ಪ್ರತಿ ವರ್ಷ ಮಳೆಗಾಲ ಬರೋಕ್ಕಿಂತ ಮುಂಚೆ ವ್ಯಾಕ್ಸಿನ್ ಹಾಕ್ತಾರೆ. ಅಂದರೆ ಈ ಥರ ಕಾಯಿಲೆ ಬರಬಾರ್ದು, ಚಪ್ಪೆ ಬೇನೆ ಬರಬಾರ್ದು ಅಂತ ಹೇಳಿ. ಅಕಸ್ಮಾತ್ ಬಂತು ಅಂದರೂ ಕೂಡ ಅತಿ ಬೇಗ ನಾವು ಗುಣಪಡಿಸ್ಕೋಬೇಕು ಅಂತ ಹೇಳಿದ್ರೆ ಈ ಸೂಕ್ಷ್ಮತೆಯನ್ನು ನೀವು ಗಮನಿಸ್ಕೊಂಡು, ಬಾವು ಎಲ್ಲೆಲ್ಲ ಕಾಣಿಸ್ಕೋತಾ ಇದೆ, ಎಲ್ಲಿ ನೀರು ತುಂಬಿಕೊಳ್ತಾ ಇದೆ, ಎಲ್ಲಿ ಅದಕ್ಕೆ ಬ್ಲಡ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಮೂಗು ಬಾಯಿಯಲ್ಲಿ ಬ್ಲಡ್ ಬರ್ತಾ ಇದೆಯಾ, ಗುದದ ಭಾಗದಲ್ಲಿ ಬ್ಲಡ್ ಬರ್ತಾ ಇದೆಯಾ, ಬೇಗನೆ ಡಾಕ್ಟರ್ನ ಕರೆಸಿ ಅದನ್ನು ಚಿಕಿತ್ಸೆ ಕೊಡಿಸೋದು ತುಂಬ ಸೂಕ್ತ. ಇವೆಲ್ಲ ಅಂಶಗಳು ನಮ್ಮ ಗಮನಕ್ಕೆ ಇರಬೇಕು. ಹಸು ಸಾಕಾಣಿಕೆದಾರ ನಾವು ಆಗಿದ್ದೀವಿ ಅಂದ ತಕ್ಷಣ ಈ ಅಂಶ ನಮಗೆ ಗಮನಕ್ಕಿಲ್ಲ ಅಂದರೆ ನಾವು ಹಸು ಸಾಕಲಿಕ್ಕೆ ಹೋಗಬಾರ್ದು. ಇಷ್ಟೆಲ್ಲ ತೊಂದರೆಗಳು ಇದ್ದಾವೆ ಬಂಧುಗಳೇ. ಹಾಗಾಗಿ ದಯವಿಟ್ಟು ನಾನು ನಿಮಗೆ ಚಪ್ಪೆ ಬೇನೆಯ ಲಸಿಕೆಗಳನ್ನು ಈ ಮಳೆಗಾಲದ ಪೂರ್ವವಾಗಿ ಹಾಕ್ತಾರೆ, ವೈದ್ಯರನ್ನು ಕಂಡು ಬಿಟ್ಟು ನೀವು ಹೋಗಿ ಆ ಲಸಿಕೆಯನ್ನು ಹಾಕಿಸಿ, ವ್ಯಾಕ್ಸಿನೇಷನನ್ನು ಮಾಡಿಸಿ ಹಸುಗಳಿಗೆ.
ಅದೇ ಚಿಕಿತ್ಸೆ ನೀವು ಕೊಡುವಂತಹ ಯಾವುದೇ ಚಿಕಿತ್ಸೆ ಇದಕ್ಕೆ ಫಲಕಾರಿಯಾಗೋದಿಲ್ಲ. ವೈದ್ಯರೇ ಇದಕ್ಕೆ ಕೊಡಬೇಕು. ಹಾಗಾಗಿ ದಯವಿಟ್ಟು ಹಸು ಸಾಕಾಣಿಕೆದಾರರು ಚಪ್ಪೆಬೇನೆ ಕಾಯಿಲೆಯಿಂದ ಸ್ವಲ್ಪ ಹಸುಗಳನ್ನು ದೂರ ಉಳಿಸ್ಬೇಕು ಅಂತೇಳಿದ್ರೆ ವಾರ್ಷಿಕವಾಗಿ ಒಮ್ಮೆನಾದರೂ 12 ತಿಂಗಳು ಒಮ್ಮೆನಾದರೂ ವ್ಯಾಕ್ಸಿನ್ ಹಾಕಿಸ್ಬೇಕು. 6 ತಿಂಗಳ ಕರುವಿಂದ ಹಿಡಿದು 2 ವರ್ಷದೊಳಗಿನ ಕರುಗಳಿಗೆ ಹೆಚ್ಚು ಗಮನ ಕೊಡಬೇಕು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮ್ಗೆ ನಾನು ಹೇಳ್ತಾ, ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, 4 ಜನಕ್ಕೆ ಗೊತ್ತಾಗಲಿ. ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ನೀವು ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.